ಹೇ ಭಾಗ್ಯ, ಅರ್ಚನಾ ಕೋಪ ಮಾಡ್ಕೊಳ್ಳೋಂಥ ತಪ್ಪು ನೀನೇನೇ ಮಾಡಿದ್ಯಾ? ರಮೇಶ ಹೇಳ್ದ ಅಮ್ಮ ಈಗ ಬದಲಾಗೋಗ್ಬಿಟ್ಟಿದ್ದಾರೆ ಅಂತ. ಆಗ್ಲೇ ನನಗೆ ಸಂದೇಹ ಬಂತು. ಏನ್ ತಪ್ಪು ಮಾಡಿದೆ ಹೇಳೆ? ಮಾವ ಕೇಳ್ತಿದಾರಲ್ಲ, ಈಗ್ಲಾದ್ರೂ ನೀವೇನ್ ಮಾಡಿದೀರಾ ಅಂತ ಹೇಳಿ. ಅರ್ಚನಾ, ಏನಾಗಿದೆ ನಿನಗೆ? ನಿನ್ನ ಪಾಡಿಗೆ ಮಾತಾಡ್ತಾನೆ ಇದೆಯಾ? ಅಮ್ಮ ಅವ್ರ ಪಾಡಿಗೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಅವ್ರಂತ ತಪ್ಪು ಏನ್ ಮಾಡಿದಾರೆ ಅಂತ ನಿನಗೆ ಹೇಳೋಕ್ಕಾಗಲ್ವಾ? ನಾನು ಹೇಗೆ ಹೇಳಿ? ಮಾಡಿದ್ದೆಲ್ಲ ಅವರೇ ತಾನೆ, ಅವರೇ ಹೇಳ್ಬೇಕು. ಲೇ ಅರ್ಚನಾ, ಇಷ್ಟೆಲ್ಲ ಮಾತಾಡ್ಬೇಕಾರೆ ನೀನೇನೋ ದೊಡ್ಡ ತಪ್ಪು ಮಾಡಿದ್ಯಾ. ಬಾಯ್ ಬಿಡ್ತಾ ಇಲ್ಲ. ಹೇಳ್ತೀಯೋ ಮಚ್ಚ ತಗೊಂಡು ಕೊಚಾಕ್ಬಿಡ್ಲ? ಎಲ್ಲ ಎಕ್ಕುಟ್ಟೋಯ್ತಲ್ಲಪ್ಪ. ಇಷ್ಟು ದಿವಸ ಯಾರಿಗೂ ಗೊತ್ತಾಗ್ದಾಗೆ ಒಳಗೆ ಮಾಡಿದ ಕುತಂತ್ರನ ಈಗ ತಾನೇ ನಾನು ವಾಸು ಹತ್ರ ಹೇಳ್ಬಿಟ್ಟು ಬಂದೆ. ಇಷ್ಟು ಬೇಗ ಅವಳಿಗೆ ಹೆಂಗೆ ಗೊತ್ತಾಯ್ತು? ಇವಳು ಬಾಯ್ ಬಿಡೋದಿಲ್ಲ. ಈ ಹೂವೆ ಅನ್ಯಾಯನ ಸಹಿಸೋದಿಲ್ಲ. ಹೇ ರಾಣಿ, ಹೋಗಿ ಒನಕೆ ತಗೊಂಬ. ಇವಳು ಬುರುಡೆನ ಚೆಚ್ಚಾಕ್ಬಿಡ್ತೀನಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿನಗೆ ಗೊತ್ತಾಗೋದಿಲ್ಲ, ಸುಮ್ನಿರೋ. ನೀ ತಡಿಬೇಡ, ಸುಮ್ನಿರಮ್ಮ. ಮಾವ ಏನ್ ಮಾಡ್ತಾ ಇದೀರಾ? ಇವ್ರನ್ನ ಯಾಕೆ ಹೊಡಿಯಕ್ ಹೋಗ್ತಾ ಇದೀರಾ? ಇವ್ರು ಮಾಡಿರೋ ಕೆಲ್ಸಕ್ಕೆ ಇವ್ರನ್ನ ಹೊಡಿಯೋದಲ್ಲ. ನಾನು ನನ್ನ ಗಂಡ ಜೀವನ ಪೂರ್ತಿ ಇವ್ರ ಕಾಲಿಗೆ ಪೂಜೆ ಮಾಡ್ಬೇಕು. ಏನಮ್ಮ ಅರ್ಚನಾ, ನೀನು ಕೇಳಿದ ತಕ್ಷಣ ನಾನು ಕುಡ್ದಿದ್ದೆಲ್ಲ ಏಕ್ದಮ್ ಇಳಿದೋಯ್ತು. ಇವಳೇನೋ ದೊಡ್ಡ ತಪ್ಪು ಮಾಡಿದಾಳೆ, ನೀನು ರೋಷವಾಗಿ ಮಾತಾಡ್ತಾ ಇದೀಯ ಅಂತ ನಾನು ದಮ್ ಕಟ್ಟಿ ನಿನ್ನ ಪರವಾಗಿ ಮಾತಾಡಿದ್ರೆ ಪಟಾಕಿ ಥರ ಟುಸ್ ಆಗೋಯ್ತಲ್ಲ. ಸಮಯ ಸಿಕ್ತು ಬಾರ್ಸೋಣ ಅಂತಿದ್ದೆ. ಏನ್ ಮಾವ, ಅತ್ತೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಏನಮ್ಮ ಇದು? ಬ್ಯಾಂಕ್ ಪಾಸ್ಬುಕ್ ತರ ಇದೆ. ಓಹೋ, ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇಡ್ತಾ ಇದ್ದಾಳಾ? ಅದೆಲ್ಲ ಏನೂ ಇಲ್ಲ ಮಾವ. ಇವ್ರು ಮಾಡಿರೋ ಕೆಲ್ಸಕ್ಕೆ ಯಾರು ಯಾವತ್ತೂ ಇವ್ರನ್ನ ತಪ್ಪಾಗಿ ತಿಳ್ಕೊಬಾರ್ದು. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅರ್ಚನಾ, ಏನದು ಬುಕ್ಕು? ಕೊಡಿಲಿ. ಏನ್ ಬುಕ್ಕಪ್ಪ ಇದು? ರಿಯಲ್ ಎಸ್ಟೇಟ್ ಪಾಸ್ಬುಕ್ ಅಪ್ಪ. ರಿಯಲ್ ಎಸ್ಟೇಟ್ ಪಾಸ್ಬುಕ್? ಓ, ಹಾಗಾದ್ರೆ ಭಾಗ್ಯ ನಮ್ಗೆ ಯಾರು ಗೊತ್ತಾಗದೆ ಸೈಟ್ ತೆಗೆದಿಟ್ಟಿದ್ದಾಳಾ? ಹೌದು ಮಾವ. ಬಿಡ್ದಿಗೆ ಹೋಗೋ ದಾರಿಲ್ ಬರೋ ರಾಮನಹಳ್ಳಿಲಿ ನನ್ನ ಹೆಸರಲ್ಲೂ ನಿಮ್ಮ ಮಗನ ಹೆಸರಲ್ಲೂ ಅತ್ತೆ ಸೈಟ್ ತಗೋಬೇಕು ಅಂತ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಯಾವುದೋ ಸೊಸೈಟಿನವರು ಜಮೀನ್ ತಗೊಂಡು ಸೈಟ್ಗಳನ್ನ ಮಾಡಿ ಮಾರ್ತಿದಾರಂತೆ. ಪ್ರತಿ ತಿಂಗಳು 5,000 ರೂಪಾಯಿ ಕಟ್ಟಬೇಕಂತೆ. 5 ವರ್ಷಗಳ ನಂತರ ಸೈಟ್ನ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರಂತೆ. ಅದಕ್ಕೆ ಸಂಬಂಧಪಟ್ಟ ಪಾಸ್ಬುಕ್ ಇದು. ಅಪ್ಪ, ಇಷ್ಟೊತ್ತು ಇವಳು ಇದ್ರ ಬಗ್ಗೆ ಮಾತಾಡ್ತಿದ್ಲಾ? ಸದ್ಯ ತಪ್ಪಿಸ್ಕೊಂಡೆ. ವಾಸು ಹತ್ರ ಮಾತಾಡಿದ ವಿಷಯ ಗೊತ್ತಾಯ್ತೇನೋ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಏನತ್ತೆ, ಇದನ್ನ ಯಾರಿಗೂ ಹೇಳ್ದೆ ಎಷ್ಟು ದಿನ ಗುಟ್ಟಾಗಿಡ್ಬೇಕು ಅಂತ ಅನ್ಕೊಂಡಿದ್ರಿ? ಅರ್ಚನಾ, ಈ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅನ್ಸೂಯಮ್ಮ ಹೇಳಿದ್ರು. ಅವರು ಕೂಡ 2 ಸೈಟ್ ತಗೊಂಡಿದ್ದಾರಂತೆ. ಅವರೇಂತ ಈ ವಿಷಯ ನಿಮ್ಮ ಹತ್ರ ಹೇಳಿದ್ದು? ಈಗಾಗ್ಲೇ 10,000 ರೂಪಾಯಿ ಅಡ್ವಾನ್ಸ್ ಕಟ್ಟಿರೋ ಅತ್ತೆ ಈ ವಿಷಯ ನಮ್ಗೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರಂತೆ. ಅವರು ಮನ್ಸ್ ತಡಿದೆ ನನ್ನ ಹತ್ರ ಹೇಳಿದ್ರು. ಪ್ರತಿ ತಿಂಗಳು 5,000 ರೂಪಾಯಿ ಹೇಗೆ ಕಟ್ತೀರಾ ಅಂತ ಕೇಳಿದ್ದಕ್ಕೆ ಹೇಗೋ ಹೊಟ್ಟೆ ಬಟ್ಟೆ ಕಟ್ತೀನಿ ಅಂತ ಹೇಳಿದ್ರಂತೆ. ಏನತ್ತೆ, ನಮ್ಮ ಹೆಸರಲ್ಲಿ ಸೈಟ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಪ್ರತಿ ತಿಂಗಳು ದುಡ್ಡು ಕಟ್ಬೇಕಾ? ಯಾಕತ್ತೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನಮಗ್ ಸೈಟ್ ಬೇಕು ಅಂತ ನಾವೇನಾದ್ರೂ ಕೇಳಿದ್ವಾ? ಅಥವಾ ನೀವು ಬದಲಾಗಿರೋದನ್ನ ನಂಬಲ್ಲ ಅಂತ ನಾವ್ ಯಾರಾದ್ರೂ ಹೇಳಿದ್ವಾ? ನಮಗ್ ನಿಮ್ ಮೇಲೆ ನಂಬಿಕೆ ಬರ್ಬೇಕು ಅಂತ ನಿಮಗ್ ನೀವೇ ಈ ರೀತಿ ಶಿಕ್ಷೆ ಕೊಟ್ಕೊಳ್ತಿದ್ದೀರಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲಮ್ಮ. ನಾನು ನಿನಗೆ ಮಾಡಿರೋ ಪಾಪಕ್ಕೆಲ್ಲ ಪರಿಹಾರ ಕಂಡ್ಕೋಬೇಕು ಅಂತಾನೆ
ರಮೇಶನ ಹೆಸರಲ್ಲಿ ನಿನ್ನ ಹೆಸರಿನಲ್ಲಿ ಸೈಟ್ ತಗೋಬೇಕು ಅಂತ ದುಡ್ಡು ಕಟ್ಟಿದ್ದೆ. ಏನತ್ತೆ ನೀವ್ ಯಾವ ಪಾಪ ಮಾಡಿದ್ರಿ ಅಂತ ಇಂಥ ಪ್ರಾಯಶ್ಚಿತ್ತ? ನಡೆದದನ್ನೆಲ್ಲ ನೀವು ಮರ್ತಿರ್ಬೋದು, ಆದ್ರೆ ನಾನು ಯಾವುದನ್ನು ಮರ್ತಿಲ್ಲ ಅರ್ಚನಾ. ಏನ್ ಹೇಳ್ತಿದ್ದೀರಾ ಅತ್ತೆ? ಇನ್ನೇನು ಹೇಳಿ, ನೀನು ಈ ಮನೆಗೆ ಮದುವೆ ಆಗಿ ಬಂದಾಗ ಮೈ ಮೇಲೆ 80 ಗ್ರಾಮ್ ಚಿನ್ನ ಹಾಕೊಂಡು ಮಹಾಲಕ್ಷ್ಮಿ ತರ ಬಂದೆ. ಆದ್ರೆ ಯಾರೋ ಹೇಳಿದ್ರು ಅಂತ ಸೈಟ್ ತಗೋಬೇಕು ಅನ್ನೋ ಆಸೆನಲ್ಲಿ ನಿನ್ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಕಿತ್ಕೊಂಡು ಯಾರು ಏನು ಅಂತ ವಿಚಾರಿಸದೆ ದುಡ್ಡು ತಗೊಂಡೋಗಿ ಕೊಟ್ಟು ಬಂದೆ. ಅದು ನೋಡಿದ್ರೆ ಮೋಸ ಆಗೋಯ್ತು. ಆ ದುಡ್ಡು ನಮ್ಗೆ ಮತ್ತೆ ಸಿಕ್ತಲ್ಲಮ್ಮ. ಆ ದುಡ್ಡಲ್ಲಿ ತಾನೆ ನಾವು ಈ ಮನೆ ಪತ್ರನ ಬಿಡಿಸ್ಕೊಂಡಿದ್ದು. ಹೌದು ಕಣೋ, ಆದ್ರೆ ಯಾವ ಗಳಿಗೆನಲ್ಲಿ ಇವಳು ಮೈ ಮೇಲಿರೋ ಒಡವೆಗಳನ್ನ ಕಿತ್ಕೊಂಡು ಅವತ್ತಿಂದ ಇವಳು ಕುತ್ತಿಗೆನಲ್ಲಿ 1 ಗ್ರಾಮ್ ಚಿನ್ನನೂ ನಿಲ್ತಾ ಇಲ್ಲ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಆಗ ಸೈಟ್ ತಗೊಳಕ್ಕೆ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ಪರಿಹಾರವಾಗಿ ಈಗ್ಲಾದ್ರೂ ನಿಮ್ಮ ಹೆಸರಿನಲ್ಲಿ ಸೈಟ್ ತಗೋಬೇಕು ಅಂತ ದುಡ್ಡು ಕಟ್ಟಿದ್ದೀನಿ. ಅನ್ಸೂಯಮ್ಮನಿಗೆ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ದೆ. ಅವಳೊಬ್ಳು ಬಾಯಿ ತಡಿದೆ ನಿನ್ನ ಹತ್ರ ಹೇಳಿದಾಳೆ. ಅಪ್ಪ ರಮೇಶ, ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಇದರಿಂದ ನನಗೇನು ತೊಂದರೆ ಇಲ್ಲ. ಸಾಕಮ್ಮ, ಸಾಕು. ಇದುವರೆಗೂ ನೀವು ನಮಗೋಸ್ಕರ ಕಷ್ಟಪಟ್ಟಿದ್ದು ಸಾಕು. ಇನ್ಮೇಲೆ ಇದ್ರಲ್ಲಿ ಯಾವ ಕಂತನೂ ನೀವು ಕಟ್ಟಬೇಕಾಗಿಲ್ಲ. ನಾನು ಕಟ್ತೀನಿ. ನಾನು ಆರಂಭದಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಈ ಕುಟುಂಬದಲ್ಲಿ ಕಷ್ಟ ಅಂತ ಬಂದ್ರೆ ಅದನ್ನ ನಾನೊಬ್ಬ ಮಾತ್ರ ಅನುಭವಿಸ್ಬೇಕು. ನೀವೆಲ್ಲರೂ ಸಂತೋಷವಾಗಿರ್ಬೇಕು ಅಷ್ಟೇ. ರಮೇಶ, ನಿಮ್ಮ ಅಮ್ಮ ಕಷ್ಟ ಪಡ್ತಿದ್ದಾಳಂತ ನೀನ್ ಯಾಕಪ್ಪ ಕೊರಗ್ತೀಯಾ? ಅವಳು ಹೇಳಿದ ಪ್ರಕಾರ ಅವಳು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ತಿದ್ದಾಳೆ ಬಿಡು. ನಿಮ್ಮಿಬ್ಬರಿಗೂ ಸೈಟ್ ಸಿಗುತ್ತೆ ಅನ್ನೋದಾದ್ರೆ ನಾನು ಊಟನೇ ಮಾಡೋದಿಲ್ಲ. ಭಾಗ್ಯ, ನಿನ್ನ ಬಗ್ಗೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೆ. ನಾನು ನಮ್ಮ ಕುಟುಂಬ ದೇವರು ನಮ್ಮ ಅಣ್ಣ ಇಬ್ರು ಸೇರಿ ಆಗಾಗ ಹೇಳ್ತಾ ಇದ್ವಲ್ಲ, ನೀನು ರಮೇಶನ್ ತಾಯಿ ಆಗಿದ್ರೆ ಹೀಗೆ ಮಾಡ್ತಿದ್ದ, ರಮೇಶನ್ ತಾಯಿ ಆಗಿದ್ರೆ ಹೀಗೆ ಮಾಡ್ತಿದ್ದ ಅಂತ. ಈಗ ಹೇಳ್ತೀನಿ, ರಮೇಶನ್ ತಾಯಿ ಇದ್ರೂ ಕೂಡ ಇಂಥ ಒಳ್ಳೆ ಕೆಲಸ ಮಾಡ್ತಿರ್ಲಿಲ್ಲ ಕಣೆ. ಭಾಗ್ಯ, ನಿನ್ ಬಗ್ಗೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೆ. ಅನ್ನಕ್ಕೆ ಸಾಂಬಾರೇನು ನೀರ್ ಹಾಕಿ ಕಲ್ಸ್ಕೊಡು, ತಿಂದ್ಬಿಡ್ತೀನಿ ನಾನು. ಇರಿ ಮಾವ, ಮೊಟ್ಟೆ ಪಲ್ಯ ತಂದ್ಕೊಡ್ತೀನಿ. ಬೇಡಮ್ಮ, ಹೊಟ್ಟೆ ಒಳಗೆ ಕೋಳಿ ಮರಿಗಳು ಆಗ್ಬಿಡ್ತಾವೆ. 5 ನಿಮಿಷ ಇರಿ ಮಾವ, ಮಾಡ್ತಾ ಇರ್ತೀನಿ. ನಾನು ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರ ಪ್ರತಿ ತಿಂಗಳು ಕಂತನ್ನ ನೀವು ಕಟ್ಬೇಡಿ, ನಾನು ಕಟ್ಕೊಂಡು ಹೋಗ್ತೀನಿ, ಸರಿನಾ? ಅಮ್ಮ, ಅಪ್ಪ ಹೇಳ್ದ ಹಾಗೆ ನಿನ್ ಬಗ್ಗೆ ನನಗೂ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಅರ್ಚನಾ ರಮೇಶನಿಗೆ ಸೈಟ್ ತಗೊಳ್ಳೋದಕ್ಕೆ ನಾನು ಕಷ್ಟಪಡ್ತಿದ್ದೀನಿ ಅಂತ ನೀವೆಲ್ಲರೂ ನಂಬಿದ್ದೀರಲ್ವಾ? ಇದೆಲ್ಲ ಸೈಟ್ ತಗೊಳ್ಳೋದಕ್ಕಲ್ಲ, ಈ ಮನೆನ ನನ್ನ ಹೆಸರಿಗೆ ಬರ್ಸ್ಕೊಳ್ಳೋಕೆ ಈ ನಾಟಕ. ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ ಸ್ವಲ್ಪ ದಿನ ಎಲ್ಲರೂ ಸಂತೋಷ ಪಟ್ಕೊಳ್ಳಿ. ತುಂಬಾ ಸೂಪರ್ ಆಗಿ ಬಂದಿದೆ. ಪ್ರಿಯಾ, ನಿನ್ನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ಈ ವಿಷಯನ ಮೊದಲು ದೀನಂಗ್ ಫೋನ್ ಮಾಡಿ ಹೇಳೋಣ. ಇಷ್ಟೊತ್ತಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳಲ್ಲಪ್ಪ. ಹಾಯ್ ಡಾರ್ಲಿಂಗ್. ಹಾಯ್ ದಿನಾ, ಸಾರಿ ಲೇಟ್ ನೈಟ್ ಅಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡದ್ನಾ? ನೋ 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 ನೋ, ನೀನು ಹೀಗೆ ಕೇಳ್ತಿದ್ಯಲ್ಲ ಅದು ಡಿಸ್ಟರ್ಬ್ ಆಗ್ತಾ ಇರೋದು. ನಿಜವಾಗ್ಲೂ? ಎಸ್. ಸರಿ, ನೀವೇನ್ ಮಾಡ್ತಿದ್ದೀರಾ? ಇಷ್ಟೊತ್ನಲ್ಲ ನೀನೇನು ಮಾಡ್ತಿರ್ತೀನಿ, ನಿನ್ನ ಬಗ್ಗೆನೇ. ಛೀ, ಏ ತಪ್ಪು ತಿಳ್ಕೊಬೇಡ. ನಿನ್ನ ಸುಂದರವಾದ ಮುಖನ ನೆನೆಸ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೆ. ಮೈ ಗುಡ್ನೆಸ್, ನಿಜ ಹೇಳ್ತಿದ್ದೀರಾ? ಎಸ್. ಹಾಗೆ ನಾನು ಕೂಡ ನನ್ನ ಮನ್ಸಲ್ಲಿರೋ ನಿಮ್ಮ ಚಿತ್ರನ ಬಿಡಿಸಿ ಅದನ್ನ ಹಾಗೆ ನೋಡ್ತಾ ಏನೇನೋ ಕಲ್ಪನೆ ಮಾಡ್ಕೋತಿದ್ದೆ. ರಿಯಲಿ? ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ನನಗೂ ಈಗಲೇ ಗೊತ್ತಾಗಿತ್ತು ನನಗೂ ಇಷ್ಟೊಂದು ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ ಬರುತ್ತಂತ. ಗುಡ್.
ಅದಕ್ಕೆ ನಿಮ್ಗೆ ಈ ವಿಷಯನ ಈಗಲೇ ತಿಳಿಸ್ಬೇಕು ಅಂತ ಫೋನ್ ಮಾಡಿದೆ. ಅದೇ ರೀತಿ ನೀವು ಕೂಡ ನನ್ನ ನೆನಪಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ದಿನ ನಮ್ಮಿಬ್ರು ವೇವ್ ಲೆಂತ್ ಹೇಗೆ ಸಿಂಕ್ ಆಗ್ತಿದೆ ಅಂತ ನೋಡಿದ್ರಾ? ಯಾ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇದೇ ಪ್ಯೂರ್ ಲವ್ ಸಿಂಪ್ಟಮ್ಸ್. ದಿನ ನನಗಿವತ್ತು ತುಂಬಾ ಸಂತೋಷ ಆಗ್ತಿದೆ. ಈ ಸಂತೋಷ ಯಾವಾಗ್ಲೂ ಹೀಗೆ ಇರಬೇಕು. ಆದಷ್ಟು ಬೇಗ ನಾವಿಬ್ರು ಒಂದಾಗ್ಬೇಕು. ಪ್ರಿಯಾ, ಅಮ್ಮ ಬರ್ತಿದ್ದಾರೆ. ಏ, ಬೇಗ ಲೈನ್ ಕಟ್ ಮಾಡು. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಪ್ರಿಯಾ, ಏನೇ ಮಾಡ್ತಿದ್ಯಾ? ಓದ್ಕೋತಿದ್ನಮ್ಮ. ತಗೋ, ಹಾಲು ಕುಡಿ. ಅಯ್ಯೋ ಕುಡಿಲಿ, ಅಯ್ಯೋ ಕುಡಿಲಿ, ಹಾಲು ಕುಡಿ. ಅಮ್ಮ, ನೀನ್ ಮಾತ್ರೆ ತಗೊಂಡ್ಯಾ? ಆಗ್ಲೇ ತಗೊಂಡೆ ಕಣೆ. ನಿನಗೆ ಇನ್ನೇನಾದ್ರೂ ಬೇಕಾ? ನಂಗೇನು ಬೇಡಮ್ಮ. ನಿನ್ನ ಅಕ್ಷರ ತುಂಬಾ ಮುದ್ದಾಗಿದೆ ಕಣೆ, ಚೆನ್ನಾಗಿ ಬರ್ದಿದ್ಯಾ. ಅಯ್ಯೋ ಛೇ, ಇಷ್ಟೊತ್ತಲ್ಲಿ ಯಾರು ಬಂದ್ರು? ಬಂದೆ. ಯಾರು? ಕಾವ್ಯ, ಇಷ್ಟೊತ್ತಲ್ಲಿ ಒಬ್ಳೆ ಬಂದ್ಯಾ? ಏ ಕಾವ್ಯ, ಏನೇ ನಾನ್ ಕೇಳ್ತಾ ಇದ್ದೀನಿ, ನೀನ್ ಪಾಡಿ ನೀನ್ ಬರ್ತಾನೆ ಇದ್ಯಾ? ಅಳಿಂದ್ರು ಬರ್ಲಿಲ್ವಾ? ಕಾರಲ್ಲಿ ಬಂದ್ಯಾ ಇಲ್ಲ ಆಟೋದಿಲ್ಲ? ಏನ್ ಕಾವ್ಯ, ಇಷ್ಟೊಂದು ಲೇಟ್ ನೈಟ್ ಅಲ್ಲಿ ಬಂದಿದ್ಯಾ? ಏನಾಯ್ತು? ಯಾರ ಹತ್ರ ಮಾತಾಡ್ತಿದ್ದೀರಾ? ಕಾವ್ಯ, ಇದೇ ನಮ್ಮ ಇಷ್ಟೊತ್ತಿನಲ್ಲಿ ಅಳಿಯಂತೂ ಬರ್ಲಿಲ್ವಾ? ಕಾವ್ಯ, ನಾನ್ ಕೇಳಿದಕ್ಕೆ ನೀನೇನು ಉತ್ತರನೇ ಹೇಳ್ತಾ ಇಲ್ವಲ್ಲಮ್ಮ. ಏನಾಯ್ತು ಅಂತ ಹೇಳು, ನನ್ ಜೀವ ನಡುಗ್ತಾ ಇದೆ. ಪಾರ್ವತಿ, ಯಾಕೆ ಭಯ ಪಡ್ತಿದ್ಯಾ ನೀನು? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಒಬ್ಳೆ ಬಂದಿದ್ದಾಳೆ, ಭಯ ಆಗೋದಿಲ್ವಾ? ಒಬ್ಳೆ ಬಂದ್ರೆ ಏನಂತೆ? ನೀನ್ ಸ್ವಲ್ಪ ಸುಮ್ಮನೆ ಇರು. ಹೇಳಮ್ಮ ಕಾವ್ಯ, ಏನ್ ವಿಷಯ? ನೋಡು, ನೀನ್ ಒಬ್ಳೆ ಇಷ್ಟೊತ್ನಲ್ಲಿ ಬಂದಿರೋದ್ರಿಂದ ನಿಮ್ಮಮ್ಮ ಭಯ ಪಡ್ತಿದ್ದಾಳೆ. ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪ. ಅಲ್ಲಮ್ಮ, ನೀನ್ ನಮ್ಮನ್ನ ನೋಡೋದಕ್ಕೆ ಹಗಲೊತ್ತಲ್ಲೇ ಬರ್ಬೋದಾಗಿತ್ತಲ್ವಾ? ಅದು ರಾತ್ರಿ, ಮಧ್ಯರಾತ್ರಿ ಆಗ್ತಾ ಇದೆ. ಈಗ ನೀನ್ ಬಂದಿರೋದ್ರಿಂದ ತಾನೇ ನಿಮ್ಮಮ್ಮ ಭಯ ಪಡ್ತಿರೋದು. ಏನ್ರಿ ಇದು? ಕಾವ್ಯ ಇಷ್ಟೊತ್ನಲ್ಲಿ ಬಂದಿದ್ದಾಳೆ? ಗೊತ್ತಿಲ್ಲ, ಬಾ ನೋಡೋಣ. ಏನಮ್ಮ ಕಾವ್ಯ, ದಿಢೀರಂತ ಬಂದಿದ್ಯಾ? ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ಅದೆಲ್ಲ ಏನೂ ಇಲ್ಲ ಅಣ್ಣ. ಮ್ಯಾಡಿ ಈಗ ತಾನೇ ಫಾರಿನ್ಗೆ ಹೋದ್ರು. ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರ್ತಿದ್ದೆ. ಆನ್ ದ ವೇ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು. ಮದುವೆ ಆದಾಗಿಂದಲೂ 2-3 ದಿವಸ ಈ ಮನೇಲಿ ಉಳ್ಕೊಂಡಿದ್ದೇ ಇಲ್ಲ. ಹೇಗೋ ಮ್ಯಾಡಿ ಫಾರಿನ್ಗೆ ಹೋಗಿದ್ದಾರಲ್ಲ, ಅವ್ರು ಬರೋದಿನ್ನೂ 8 ದಿವಸ ಆಗುತ್ತೆ. ಅಲ್ಲಿವರೆಗೂ ಇಲ್ಲೇ ಇದ್ದು ಹೋಗೋಣ ಅಂತ ಬಂದೆ. ಇಷ್ಟಕ್ಕೆ ನೀವೆಲ್ಲ ಏನಾಯ್ತು ಅಂತ ಭಯ ಪಡ್ತಿದ್ದೀರಾ. ನೋಡ್ದಿಯಾ ಪಾರ್ವತಿ, ನಮ್ಮ ಮಗಳು ನಮ್ಮ ಮನೆಯಲ್ಲಿ 4 ದಿನ ಇದ್ದು ಹೋಗೋಣ ಅಂತ ಬಂದಿದ್ದಾಳೆ. ಅಷ್ಟಕ್ಕೆ ನೀನೇನೇನೋ ಕಲ್ಪನೆ ಮಾಡ್ಕೊಂಡು ಭಯ ಪಡ್ತಿದ್ಯಲ್ಲ. ಹಾಗಲ್ಲ ರೀ, ನಡು ರಾತ್ರಿ ಒಬ್ಳೆ ಬಂದು ಬಾಗ್ಲ ನಿಂತ್ಕೊಂಡ್ರೆ ನನಗೆ ಭಯ ಆಯ್ತು. ನನ್ನ ಕೈ ಕಾಲೆಲ್ಲ ನಡುಬಿಡ್ತು, ಅದಕ್ಕೆ ಕೇಳಿದೆ. ಅಮ್ಮ, ನೀನ್ ಹಾಗೆಮ್ಮ ಎಲ್ಲದಕ್ಕೂ ಭಯ ಪಡ್ಕೊಂಡು ನಮ್ಮೆಲ್ರನ್ನೂ ಭಯ ಪಡಿಸ್ತೀಯ. ಅದ್ ಸರಿ ಕಾವ್ಯ, ನೀನು ಮ್ಯಾಡಿನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಿದ್ಯಾ. ಹಾಗಿದ್ಮೇಲೆ ನೀನ್ ಕಾರಲ್ಲಿ ಬರ್ಬೇಕಲ್ವಾ? ಹೊರಗಡೆ ಕಾರೇ ಕಾಣಿಸ್ತಿಲ್ಲ. ಅದು ಲೇಟ್ ನೈಟ್ ಆಯ್ತಲ್ವಾ, ಡ್ರಾಪ್ ತಗೊಂಡು ಡ್ರೈವರ್ನ ಕಳಿಸ್ಬಿಟ್ಟೆ.